ಇನ್ನು ಕೇರಳ ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಿಣರಾಯಿ ವಿಜಯನ್ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೇದಿಕೆಯಲ್ಲಿ ಕುಶಲೋಪರಿ ವಿಚಾರಿಸಿದ್ರು ಉಭಯ ನಾಯಕರು. ಎರಡೂ ರಾಜ್ಯದ ಸಿಎಂ ಪಿಣರಾಯಿ ವಿಜಯನ್ ಒಂದ್ ಕಡೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೆ ನೆನಪಿರ್ಬೋದು, ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಾದಂತಹ ಒಂದು ಒತ್ತುವರಿ ತೆರವು ವಿಚಾರ ಇತ್ತಲ್ಲ, ಅದು ರಾಜಕೀಯವಾಗಿ ಬಹಳ ಸದ್ದು ಮಾಡಿತ್ತು. ಯಾಕೆ ಅಂತ ಕಾರಣ ಅಂದ್ರೆ ಕೇರಳದ ಸಿಎಂ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಸ್ವತಃ ಟ್ವೀಟ್ ಮಾಡಿ, ಏನಿದು ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ನೇತೃತ್ವದಲ್ಲಿ ಬುಲ್ಡೋಸರ್ ರಾಜ್ ನಡೀತಾ ಇದೆ ಅಂತಲೂ ಕೂಡ ತೀವ್ರವಾಗಿ ಕಿಡಿಕಾರಿದ್ರು. ಆದರೆ ಇವತ್ತು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಾಧಿಗೂ ಕೂಡ ಭೇಟಿ ನೀಡಿ ಗೌರವ ಸಲ್ಲಿಕೆ ಮಾಡಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು. ಅದಾದ ನಂತರ ಪಿಣರಾಯಿ ವಿಜಯನ್ ಅವರನ್ನ ಅಲ್ಲಿ ಭೇಟಿಯಾಗಿದ್ರೆ ಉಭಯ ಕುಶಲೋಪರಿಯನ್ನ ವಿಚಾರಿಸಿದರೆ. ಈ ಬೆಳವಣಿಗೆಯಾದ ಬೆನ್ನಲ್ಲೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದಾಗಿ ಇಬ್ಬರ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದರೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಾದಂಥ ಒಂದು ತೆರವು ಕಾರ್ಯಾಚರಣೆ ಬಗ್ಗೆ ಪಿಣರಾಯಿ ವಿಜಯನ್ ಅವರು ರಿಯಾಕ್ಟ್ ಮಾಡಿದರು. ಇನ್ಫ್ಯಾಕ್ಟ್ ಆಕ್ರೋಶ ವ್ಯಕ್ತಪಡಿಸಿದರು. ಅದಾದ ನಂತರ ಆದಂಥ ಬೆಳವಣಿಗೆಗಳೆಲ್ಲರಿಗೂ ಕೂಡ ಗೊತ್ತೇ ಇದೆ. ತ್ವರಿತಗತಿಯಲ್ಲಿ ಅವರಿಗೆ ಪರಿಹಾರ ಕೊಡೋ ಒಂದು ವಿಚಾರ. ಸೊ ಹಾಗೆ ಈಗಾಗಲೇ ಅವರಿಗೆ ಮನೆಗಳನ್ನು ಮಾಡಿಕೊಡ್ತೀವಿ, ಬೇರೆ ಕಡೆ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸರ್ಕಾರ ಹೇಳಿರೋದು. ಈ ರಾಜಕೀಯ ಒಟ್ಟಿನಲ್ಲಿ ನೇಷನ್ ವೈಡ್ ಒಂದು ಸದ್ದು ಆಗೋದಕ್ಕೆ ಕಾರಣ ಅಂದರೆ ಅದು ಪಿಣರಾಯಿ ವಿಜಯನ್ ಅವರು ಮಾಡಿದಂಥ ಟ್ವೀಟ್. ಅದಾದ ನಂತರ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಅದಕ್ಕೆ ಟ್ವೀಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಉಭಯ ನಾಯಕರ ಒಂದು ಭೇಟಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಇನ್ಫ್ಯಾಕ್ಟ್ ಅದೇ ನಾವು ಮಾತಾಡ್ತಾ ಇದ್ವಿ, ಮೊನ್ನೆ ಅಷ್ಟೇ ರಾಜ್ಯದ ಬಗ್ಗೆ ಮಾತಾಡಿದರು. ಅದ್ರ ಬಗ್ಗೆ ಸಿ ಎಂ ಆಗಲಿ ಅಥವಾ ಬೇರೆ ಸಚಿವರುಗಳು ಕೂಡ ಮಾತಾಡಿದರು, ಅವರಿಗೆ ಹಾಕಬೇಕು ಸಾಬರಿ ಅನ್ನುವಂಥದ್ರ ಬಗ್ಗೆ. ಈಗ ಸೇಮ್ ಒಂದೇ ವೇದಿಕೆಯಲ್ಲಿ ಇಬ್ರು ಹಂಚ್ಕೊಂಡಿದ್ದಾರೆ ವೇದಿಕೆಯನ್ನ. ಏನೇನು ಕಾರ್ಯಕ್ರಮ ನಡೀತಾ ಇದೆ, ಸಿದ್ದರಾಮಯ್ಯ ಅವರನ್ನ ಕರೆಸಿರುವಂಥ ಉದ್ದೇಶ ಏನು ಹಾಗಾದ್ರೆ ಕೇರಳಕ್ಕೆ ಇವತ್ತು? ರೆಹಮಾನ್, ಕೇರಳ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಿದೆ ಅನ್ನುವಂತಹ ಭಾವನೆಗಳು, ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಕೇರಳದಲ್ಲಿಯೇ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ತಿರುವನಂತಪುರಕ್ಕೆ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಕೇರಳದ ವರ್ಕಳದಲ್ಲಿರುವಂತಹ ನಾರಾಯಣ್ ಗುರು ಅವರ ಒಂದು ಮಠದ, ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತೆರಳಿರುವಂತದ್ದು. ಅದೇ ರೀತಿಯಲ್ಲಿ ಇದೀಗ ಸಿಎಂ ಪಿಣರಾಯಿ ವಿಜಯನ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಒಬ್ಬರಿಗೊಬ್ಬರು ಮುಖಾಮುಖಿಯಾದಂತಹ ಸಂದರ್ಭ ಎದುರಾಯಿತು ಮತ್ತು ಒಬ್ಬರಿಗೊಬ್ಬರು ಕುಶಲೋಪರಿಯನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ. ಆದ್ರೆ ಈ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಅಂತಂದ್ರೆ, ರಾಜ್ಯದ ವಿಚಾರಗಳಲ್ಲಿ ಕೇರಳ ಮೂಗು ತೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೋಗಿಲು ಕ್ರಾಸ್ ನಲ್ಲಿ ಮನೆಗಳ ನೆಲಸಮ ಮಾಡಿದಂತಹ ವಿಚಾರದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರ ಮಧ್ಯಪ್ರವೇಶ ಆದ ಬಳಿಕ ಇದೀಗ ಕರ್ನಾಟಕ ಸರ್ಕಾರ ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ನೊಂದವರ ಕುಟುಂಬಕ್ಕೆ ಪ್ರತ್ಯೇಕವಂತಹ ನಿವಾಸಗಳನ್ನ ಕೊಡುವಂತಹ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಕೇರಳದ ಸರ್ಕಾರ ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತಿದೆ ಅನ್ನುವಂತಹ ರಾಜಕೀಯ ಟೀಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಇದೀಗ ಪಿಣರಾಯಿ ವಿಜಯನ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವಂತದ್ದು ಮತ್ತು ಉಭಯ ಕುಶಲೋಪರಿಯ ಬಳಿಕ ಏನಾದ್ರೂ ಈ ವಿಚಾರ ಚರ್ಚೆಗೆ ಬಂತ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಗೊಂದಲಗಳು, ಕರ್ನಾಟಕ ಸರ್ಕಾರದ ವಿಚಾರ ಮತ್ತು ಕೇರಳ ಸರ್ಕಾರದ ವಿಚಾರದಲ್ಲಿ ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂತ ಈ ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ಮತ್ತು ಸಿದ್ದರಾಮಯ್ಯನವರ ಮುಖಾಮುಖಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಹಾಜರಿದ್ರು. ಕೆ ಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬಳಿಕವಷ್ಟೇ ಕೋಗಿಲು ಕ್ರಾಸ್ ನಲ್ಲಿ ಮನೆಯನ್ನ ಕಳೆದುಕೊಂಡಂತವರಿಗೆ ಸರ್ಕಾರ ಮನೆಯನ್ನ ಕೊಡೋದಕ್ಕೆ ನಿಯಮ ಬಾಹಿರವಾಗಿ ಒಂದಷ್ಟು ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನುವಂತಹ ಟೀಕೆಗಳು ಕೂಡ ಕೇಳ್ಬರ್ತಾ ಇದಾವೆ. ಹೀಗಾಗಿ ಸಹಜವಾಗಿ ಒಂದು ರಾಜಕೀಯ ಚರ್ಚೆಗೆ ಮತ್ತೊಂದು ಸುತ್ತಿನ ಅವಕಾಶವನ್ನ ಇದೀಗ ಮುಖ್ಯಮಂತ್ರಿಗಳು ಮತ್ತು ಕೇರಳದ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಕೂಡ ಇದಾವೆ. ಮುಂದಿನ ಮೇ ತಿಂಗಳು, ಜೂನ್ ತಿಂಗಳ ಸುಮಾರಿಗೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಅಹಿಂದ ಮತಗಳನ್ನ ಒಟ್ಟುಗೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ವೇದಿಕೆಯನ್ನ ಈಗಿನಿಂದಲೇ ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರನ್ನು ಕೂಡ ಅಹಿಂದ ನಾಯಕರಾಗಿರುವಂತಹ ಕಾರಣಕ್ಕೋಸ್ಕರ ಅವ್ರನ್ನ ಕೇರಳದ ಚುನಾವಣೆಯ ಕಾರಣಕ್ಕೋಸ್ಕರ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇವೆ. ಇದೇ ಸಂದರ್ಭದಲ್ಲಿ ರಾಜಕೀಯ ಎದುರಾಳಿಯಾಗಿರುವಂತಹ ಕೇರಳದ ಸಿಪಿಐಎಂನ ಮುನ್ನಡೆಸ್ತಾ ಇರುವಂತಹ ಪಿಣರಾಯಿ ವಿಜಯನ್ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿರುವಂತದ್ದು ಮತ್ತೊಂದು ಸುತ್ತು ವಿವಾದಕ್ಕೆ ನಾಂದಿ ಹಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.